ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನದ ವಿಚಾರ ಏನಪ್ಪ ಅಂದರೆ, ಈಗೆಲ್ಲ ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ಒಂದು ವಿಚಾರ ವೈರಲ್ ಆಗ್ತಿದೆ. ಏನಪ್ಪ ಒಂದು ವಿಚಾರ ಅಂತಂದರೆ, ಸಾಕಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಕಟ್ಟಾಗಿ ಜಮೆ ಆಗ್ತಾ ಇದೆ. ಅವ್ರ ಕೈಗೆ ಹಣವನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಜನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಮ್ಮ ಸರ್ಕಾರದವರು ತೊಗೊಂಡಿರುವಂಥ ನಿರ್ಧಾರ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆ ಬಂದುಬಿಟ್ಟು ಈಗಾಗಲೇ ಸಾಕಷ್ಟು ಜನ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಮುಖ್ಯವಾದ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಚಾರ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಲೈಕ್ ಮಾಡಿ ಶೇರ್ ಮಾಡಿದೆ. ಸೊ ಏನಪ್ಪ ಒಂದು ಅಪ್ಡೇಟ್ ಅಂದರೆ, ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ವೈರಲ್ ಆಗ್ತಿರೋದು ಏನಪ್ಪ ಅಂದರೆ ಪಿಂಚಣಿದಾರರ ಬಗ್ಗೆ. ಸೊ ಪಿಂಚಣಿ ಹಣ ಏನು ಜಮೆ ಆಗ್ತಾ ಇದೆ, ಸೊ ಅದರಲ್ಲಿ ಹಣವನ್ನು ಕಟ್ ಮಾಡಿ ಪಿಂಚಣಿ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸರ್ಕಾರದವ್ರ ಕಡೆಯಿಂದ ಬರ್ತಾ ಇರೋಂಥ ಪಿಂಚಣಿ ಹಣ ಕಟ್ ಮಾಡಿ ನಿಮಗೆ ಕೊಡ್ತಾ ಇಲ್ಲ. ಸೊ ಸರ್ಕಾರದಿಂದ ಇಷ್ಟು ಹಣ ಬರ್ತಾ ಇದೆ, 800 ಆಗಿರ್ಬೋದು, ಅಥವಾ 1200 ರೂಪಾಯಿ ಆಗಿರ್ಬೋದು, 1400 ರೂಪಾಯಿ ಆಗಿರ್ಬೋದು, 2200 ರೂಪಾಯಿ ಆಗಿರ್ಬೋದು. ಸೊ ಎಷ್ಟು ಬರುತ್ತೋ ಅಷ್ಟು ಕರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ. ಆದರೆ ಇಲ್ಲಿ ಮಧ್ಯದಲ್ಲಿ ಈ ಮಧ್ಯಂತರ ಜನಗಳೇನಿರ್ತಾರೆ, ಅಂದರೆ ಏನು ಬ್ಯಾಂಕ್ ಅವರಾಗಿರ್ಬೋದು, ಖಾಸಗಿ ಕಂಪನಿಗಳಿರುತ್ತಲ್ಲ, ಸೊ ಆ ಕಂಪನಿಗಳು ಏನು ಮಾಡ್ತಾ ಇದ್ದಾರೆ, ಪಿಂಚಣಿ ಹಣವನ್ನು ಕಟ್ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 800 ರೂಪಾಯಿ ಹಣ ಜಮೆ ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ 400 ರೂಪಾಯಿ ಅವ್ರ ಹಣವನ್ನು ಕಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 100 ಅಥವಾ 200 ರೂಪಾಯಿನ ಕಟ್ ಮಾಡ್ಕೊಂಡು ಉಳಿದಂಥ ಪಿಂಚಣಿ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಜನಕ್ಕೆ ತಿಳಿದು ಬಂದಿರುವಂಥ ವಿಚಾರ. ಆದರೆ ಇನ್ನೂ ಕೂಡ ಸಾಕಷ್ಟು ಜನ ಪಿಂಚಣಿದಾರರಿಗೆ ಯಾವುದೇ ರೀತಿಯ ಒಂದು ಹಣವನ್ನು ಕೂಡ ಕಟ್ ಮಾಡ್ಕೊಳ್ಳದೆ ಹಾಗೆ ಯಾವ ಥರ ಬರುತ್ತೆ ಅದೇ ಥರ ಡೈರೆಕ್ಟಾಗಿ ಹಾಕ್ತಾರೆ. ಆದರೆ ಇಲ್ಲಿ ಏನಿರುತ್ತೆ, ಖಾಸಗಿ ಕಂಪನಿಗಳೇನಿರುತ್ತೆ ಆ ಒಂದು ಕಂಪನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರದವರು ಕೂಡ ಒಂದು ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ. ಈ ಒಂದು ವಿಚಾರ ಕೂಡ ಸರ್ಕಾರ ಗಮನಕ್ಕೆ ಬಂದಾಗ ಇದ್ರ ಬಗ್ಗೆನೂ ಕೂಡ ಸರ್ಕಾರದವರು ಒಂದು ಮುನ್ನೆಚ್ಚರಿಕೆ ತಗೋಬೇಕು ಅಂತೇಳಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಒಂದು ಕೆಲಸ ಅಂತಂದರೆ, ಅಂತಹ ಕೆಲಸಗಳನ್ನ ಮಾಡ್ತಾ ಇರೋವಂಥವ್ರು ಯಾರೇ ಆಗಿದ್ರು ಕೂಡ ಅವರಿಗೆ ದಂಡವನ್ನು ವಿಧಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ, ಈ ರೀತಿಯ ಕೆಲಸಗಳನ್ನ ಯಾವುದೇ ರೀತಿಯ ಒಂದು ಕೆಲಸಗಳನ್ನ ಮಾಡೋ ಹಾಗಿಲ್ಲ. ಅವರ ಒಂದು ಜೀವನ ಉದ್ಧಾರ ಆಗಲಿ ಅಥವಾ ಅವ್ರಿಗೊಂದು ಸ್ವಲ್ಪ ಸಹಾಯ ಆಗಲಿ ಅಂತೇಳಿ ಸರ್ಕಾರದವರು ಪಿಂಚಣಿ ಹಣವನ್ನು ಜಮೆ ಮಾಡ್ತಾ ಇರೋದು. ಸೊ ಮಧ್ಯಂತರಗಳು ಏನಿದ್ರೆ, ಈ ಥರ ಮಧ್ಯಂತರ ಕೆಲಸಗಳೇನಿದೆ ಅದು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಗೋ ಹಾಗಿಲ್ಲ. ಆದರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್ಕಾರದವರು. ಸೊ ಆ ರೀತಿ ಕೆಲಸಗಳನ್ನ ಯಾರೇ ಮಾಡ್ತಾಯಿದ್ರು ಅಂದರೆ ಈ ಕ್ಷಣನೇ ಅದನ್ನು ಕೆಲಸ ನಿಲ್ಲಿಸಿದ್ರೆ ನಿಮಗೆ ಒಳ್ಳೆಯದು, ಇಲ್ಲಾಂದರೆ ನಿಮಗೆ ದಂಡವನ್ನು ವಿಧಿಸೋದ್ರ ಜೊತೆಗೆ ಆ್ಯಕ್ಷನ್ ಕೂಡ ತೊಗೊಳ್ತಾರೆ. ಆ್ಯಂಡ್ ಇದಿಷ್ಟು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ, ಸೊ ಕಳೆದ ಬಾರಿ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ ಏನು ಅಂಥೇಳಿ. ಸೊ ಅದನ್ನು ಪೂರ್ತಿ ವೀಡಿಯೋ ವಾಚ್ ಮಾಡಿದೆ ನೀವು ಸಡನ್ನಾಗಿ ಕಮೆಂಟನ್ನು ಹಾಕ್ತಾ ಇದ್ದೀರಾ, ಇಲ್ಲ ಈ ಥರ ಹಣ ಬಂದಿಲ್ಲ ಅಂತೇಳಿ ಹಾಕ್ತಾ ಇದ್ದೀರಾ. ಸೊ ಸಾಕಷ್ಟು ಜನ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ಹಾಕ್ತಾ ಇದ್ದೀರಾ. ಸೊ ಗಾಬರಿ ಬರೋ ಅಗತ್ಯ ಇಲ್ಲ. ಸೊ ಇದೇ ತಿಂಗಳು 20ನೇ ತಾರೀಕುವರೆಗೂ ಕೂಡ ನೀವು ವೇಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಏನು ಪಿಂಚಣಿ ಹಣ ಬರಬೇಕಾಗಿದೆ ಅದು ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆದರೆ ವೇಟ್ ಮಾಡಿ ಅಷ್ಟೇ. ಸೊ ವೇಟ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಸೊ ಅದನ್ನು ನೀವು ಪೂರ್ತಿಯಾಗಿ ವೀಡಿಯೋ ವಾಚ್ ಮಾಡಿದೆ ಕಮೆಂಟಲ್ಲಿ ಹಾಕ್ತಾನೆ ಇದ್ದರೆ, ನಮ್ಗೆ ಆ ತಿಂಗಳು ಪಿಂಚಣಿ ಹಣ ಬಂದಿಲ್ಲ, ಈ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋನ ವಾಚ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಏನು ಸಮಸ್ಯೆ ಆಗಿದೆ, ಏನು ನಿಮಗೆ ಡೌಟ್ಸ್ ಇದೆ ಅಂತೇಳಿ. ಸೊ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಿಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬರುತ್ತೆ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.